ನಮಗೆ ಗೋವಾ ಅಂದ ತಕ್ಷಣ ಬರೀ ಬೀಚ್ ಮಾತ್ರ ನೆನಪಾಗುತ್ತೆ. ಆದರೆ ಇವತ್ತು ನಿಜವಾಗಿ ಅಲ್ಲಿ ನಡೆದಂತಹ ನೂರಾರು ರೀತಿಯಾದ ಅನರ್ಥಗಳು, ನೀವು ನಂಬ್ತಿರೋ ಬಿಡುತ್ತೋ, ಲಕ್ಷೋಪಲಕ್ಷಗಟ್ಟಲೆ ಜನ ಧರ್ಮಾಚರಣೆಯ ವಿಚಾರಣೆಯ ನೆಪದಲ್ಲಿ ಪ್ರಾಣವನ್ನು ತೆತ್ತಿದ್ದಾರೆ. ನೀವು ಮಾಡುವಂತಹ ಮನೆಯ ಮನಸ್ಸಿನ ಯೋಚನೆಗಳೇನಿವೆ ಅದು ನಮ್ಮ ನಿಯಮಗಳಿಗೆ ವಿರುದ್ಧವಾದಾಗ ನೀವು ಬದುಕಲಿಕ್ಕಿಲ್ಲ ಅಂತ. ಅಂಥದ್ದರ ನಡುವೆ ಇವತ್ತಿಗೂ ಅಷ್ಟು ದೇವಸ್ಥಾನಗಳು, ಅಷ್ಟು ನೈಷ್ಠಿಕವಾದ ಕೆಲವು ಪದ್ಧತಿಗಳು, ಸಂಪ್ರದಾಯಗಳು ಉಳಿದಿವೆ ಅಂದರೆ ನಿಜವಾಗಿ ನಾವು ಆ ಜಾಗಗಳ ಬಗ್ಗೆ ಹೋಗಿ ಹೆಚ್ಚು ಗೌರವ ತಾಳಬೇಕು. ಉಳಿದಿದೆ ಅಲ್ವ ಇಂಥ ಅವ್ಯವಸ್ಥೆ ಆಗುವ ಪರಿಸ್ಥಿತಿಯಲ್ಲೂ. ಅಂದರೆ ಈ ವಿಷಯ ಯಾಕೆ ಹೇಳಿದೆ ಅಂದರೆ, ನಮಗೆ ಇತಿಹಾಸ ಅನ್ನೋದು ಖಂಡಿತ ಅದು ಒಂದು ದ್ವೇಷ ಬಿತ್ತುವುದಕ್ಕೆ ಇರುವಂತಹ ಸಂಗತಿಗಳಲ್ಲ. ಹಿಂದೆ ಹೀಗಾಗಿತ್ತು ಅನ್ನೋದು ನಮ್ಗೆ ಗೊತ್ತಿರಬೇಕು. ಇದರಿಂದಾಗಿ ಇವತ್ತಿಗೆ ಹಾಗಾಗುವ ಪರಿಸ್ಥಿತಿ ಇದ್ದಾಗ ನಾವು ಅದಕ್ಕೆ ನಮ್ಮನ್ನು ಬಲಿ ಬೀಳದಂತೆ ರಕ್ಷಿಸಿಕೊಳ್ಬೇಕು ಅನ್ನೋದು ಗೊತ್ತಾಗ್ಲಿಕ್ಕೆ ಬೇಕಷ್ಟೇ ಹೊರತು, ಯಾವ ರೀತಿಯಿಂದ ನಮ್ಮನ್ನು ದಾರಿ ತಪ್ಪಿಸ್ತಾರೆ ಅನ್ನೋದು ಗೊತ್ತಿದ್ದಾಗ ಜಾರು ಒಂದನ್ನು ತಪ್ಪಿಸ್ಲಿಕ್ಕಾಗುತ್ತೆ. ಇಲ್ಲ ನೀವು ಆ ರಸ್ತೆಯಲ್ಲಿ ಜಾರತ್ತೆ ಅಂತ ಹೇಳೋದು ತಪ್ಪು. ಯಾಕೆಂದರೆ ಅದು ರಸ್ತೆ ಜಾರ್ತಾ ಇದೆ ಅಂತ ಅನ್ನೋ ರಸ್ತೆ ಬಗ್ಗೆ ಒಂದು ಅಪಮಾನ ಹೇಳಿದ ಹಾಗೆ. ನಾವಂತ ರಸ್ತೆ ಕಟ್ಟಿದ್ದೇವೆ ಅನ್ನೋದು ನಮ್ಗೆ ಅಪಮಾನ ಅಲ್ಲ, ಆ ರಸ್ತೆ ಜಾರತ್ತೆ ಅಂತ ಹೇಳುವುದೇ ಅಪಮಾನ. ಹಾಗೆ ಹೇಳಿದ್ರಿಂದಾಗಿ ನಮಗೆ ಆ ರಸ್ತೆಯ ಬಗ್ಗೆ ಇರುವ ಗೌರವ ಎಲ್ಲ ಕಮ್ಮಿ ಆಯಿತು. ಏನಾಗೋದಿಲ್ಲ. ಆ ರಸ್ತೆಯಲ್ಲಿ ಹೋಗುವಾಗ ಕ್ಲೀನ್ ಮಾಡ್ಕೊಂಡು ಹೋಗಿ ಅಂತ ಗೊತ್ತಾಯಿತು. ಕ್ಲೀನ್ ಮಾಡಲೇಬೇಕು, ಮಾಡುವುದೇ ಅನಿವಾರ್ಯ. ಹೀಗೆ